ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ಫೇವರೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ರೀಡಿಂಗ್ ಮಿಥುನ ರಾಶಿಯವರ ಡಿಸೆಂಬರ್ ಮಂತ್ಲಿ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮಿಥುನ ರಾಶಿಯವರಿದ್ದೀರಾ, ನಿಮ್ಮ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅಥವಾ ಏನಾಗುತ್ತೆ ಅನ್ನೋಂಥ ಒಂದು ರೀಡಿಂಗ್ ಆಗಿರುತ್ತೆ. ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ ಮೊದಲಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ. ಓಕೆ ಕಲ್ಕಿಯವರು ಬಂದಿದ್ದಾರೆ. ಕಲ್ಕಿಯವರು ಬಂದಿದ್ದಾರೆ, ಮೋಹಿನಿ ಮೂರ್ತಿಯವರು ಬಂದಿದ್ದಾರೆ, ನಂದಿಯವರು ಬಂದಿದ್ದಾರೆ ಮತ್ತು ವಾಮನ ಅವರು ಬಂದಿದ್ದಾರೆ. ಮಿಥುನ ರಾಶಿಯವರಿಗೆ ಕಲ್ಕಿಯ ಆಗಮನ ಅನ್ನೋದು ನಿಮ್ಮ ಜೀವನದಲ್ಲಿ ಯಾರೆಲ್ಲ ಮಿಥುನ ರಾಶಿಯವರು ಇದ್ದೀರಾ, ಖಂಡಿತವಾಗ್ಲೂ ಭೂಮಿ ಮೇಲೆ ಆಗಲೇ ಕಲ್ಕಿಯವರ ಆಗಮನ ಆಗಿದೆ ಅನ್ನೋವಂಥದ್ದು ಇದೆ. ಆದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಕಷ್ಟ, ಕಾರ್ಪಣ್ಯ, ಸಮಸ್ಯೆಗಳು ಏನೆಲ್ಲ ಇದೆ ಅದನ್ನು ಪರಿಹಾರ ಮಾಡೋದಕ್ಕೆ ಅಂತ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ರೂಪದಲ್ಲಿ ಒಂದು ಕಲ್ಕಿಯ ಅವತಾರ ನಿಮ್ಮ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಒಂದು ತುಂಬಾ ಆರ್ಗ್ಯುಮೆಂಟ್ ಅನ್ನೋದನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಕೆಲವೊಬ್ಬರ ಹತ್ರ ತುಂಬಾ ಆರ್ಗ್ಯುಮೆಂಟ್ ಅನ್ನೋದನ್ನು ನೀವು ಮಾಡ್ತೀರ ಮತ್ತು ನಿಮ್ಮ ಹತ್ರ ಕೆಲವೊಬ್ರು ಬಂದು ಆರ್ಗ್ಯುಮೆಂಟ್ ಅನ್ನೋದನ್ನು ಮಾಡ್ತಾರೆ. ಆದರೆ ಏನೇ ಆದರೂ ನೀವು ಸತ್ಯದ ಮಾರ್ಗದಲ್ಲೇ ಇರೋದ್ರಿಂದ, ಒಂದು ನ್ಯಾಯ ನೀತಿ ಅನ್ನೋ ಒಂದು ಮಾರ್ಗದಲ್ಲೇ ಇರೋದ್ರಿಂದ ಖಂಡಿತವಾಗ್ಲೂ ನೀವೇ ಒಂದು ಗೆಲುವು ಅನ್ನೋದನ್ನು ಕಾಣ್ತೀರಾ. ನೀವೇ ಒಬ್ಬರು ಕಲ್ಕಿಯಾಗಿ ನಿಮ್ಮ ಜೀವನದಲ್ಲಿ ನಿಲ್ತೀರಾ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಮಿಥುನ ರಾಶಿಯವರು ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಲೈಫಲ್ಲಿ ನೀವೇ ಕಲ್ಕಿಯ ಒಂದು ರೂಪ ಆಗಿ ಅಥವಾ ಕಲ್ಕಿಯ ಅವತಾರವಾಗಿ ನಿಲ್ಲುವಂಥದ್ದು, ನಿಮ್ಮ ಜೀವನನ ನೀವು ಉತ್ತಮ ಮಾಡ್ಕೊಳ್ಳೋದಕ್ಕೆ, ರೂಪಿಸ್ಕೊಳ್ಳೋದಕ್ಕೆ, ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೋಸ್ಕರ ನೀವೇ ಕಲ್ಕಿಯಾಗಿ ನಿಲ್ತೀರ ನಿಮ್ಮ ಜೀವನಕ್ಕೆ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಮತ್ತು ಎಲ್ಲರನ್ನು ನಂಬಿ ಮೋಸ ಹೋಗುವಂಥದ್ದು ಕೂಡ ಇದೆ. ಈ ಮಿಥುನ ರಾಶಿಯವರು ಈ ಡಿಸೆಂಬರ್ ತಿಂಗಳಿನಲ್ಲಿ ಆದಷ್ಟು ವಿಷ ಯಾವುದು, ಸಿಹಿ ಯಾವುದು, ಕಹಿ ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ. ಎಲ್ಲರನ್ನು ನಂಬಿ ಮೋಸ ಹೋಗ್ಬೇಡಿ. ಕೆಲವೊಬ್ಬರು ಇಲ್ಲಿ ಹೆಣ್ಣಿನ ವ್ಯಾಮೋಹದಿಂದ ಮೋಸ ಹೋಗುವಂಥದ್ದು ಇದೆ, ಅದರಿಂದ ತುಂಬಾ ಕಳ್ಕೊಳ್ಳೋವಂಥದ್ದು ಇದೆ. ಜೀವ ಕಳ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ಬೋದು ಅಥವಾ ಆರೋಗ್ಯನ ಹಾಳು ಮಾಡ್ಕೋಬೋದು. ನಿಮ್ಮ ಒಂದು ಅಂತಸ್ತನ್ನು, ನಿಮ್ಮ ಒಂದು ಗೌರವನ ಕಳ್ಕೊಳ್ಳೋ ಒಂದು ಸ್ಥಿತಿಗೆ ಕೂಡ ಹೋಗ್ಬೋದು. ಈ ವ್ಯಾಮೋಹವನ್ನು ತೊರಿಬೇಕಾಗುತ್ತೆ ಮಿಥುನ ರಾಶಿಯವರು ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಿರೋವಂಥದ್ದು. ಆದಷ್ಟು ಒಳ್ಳೆಯ ಮಾರ್ಗದಲ್ಲೇ ನಡೀರಿ, ಒಳ್ಳೆತನನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ಎಣ್ಣೆ, ಹೊನ್ನು, ಮಣ್ಣು ಏನೇ ಇದ್ದರೂ ಕೂಡ ಅದು ನಮ್ಮನ್ನು ಹುಡ್ಕೊಂಡು ಬರಬೇಕೇ ಹೊರತು ನಾವು ಅದರ ಹಿಂದೆ ಬಿದ್ದರೆ, ನಾವು ಅದರ ಹಿಂದೆ ಹೋದರೆ ಖಂಡಿತವಾಗ್ಲೂ ನಮಗೆ ಯಶಸ್ಸು ಅನ್ನೋದು ಕೂಡ ಸಿಗೋದಿಲ್ಲ. ನಾವು ಏನೆಲ್ಲ ಒಂದು ಗೌರವ ಅಥವಾ ಆಸ್ತಿ, ಅಂತಸ್ತು, ಏನೇ ಒಂದು ಸಂಪಾದನೆ ಅನ್ನೋದನ್ನು ಮಾಡಿರ್ತೀವಿ ಅದೆಲ್ಲದನ್ನು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ನಾವು ಹೋಗಬೇಕಾಗತ್ತೆ, ಒಂದು ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದರೆ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಆದ್ದರಿಂದ ದಯವಿಟ್ಟು ಯಾವುದೇ ರೀತಿಯ ಒಂದು ವ್ಯಾಮೋಹಕ್ಕೆ ಒಳಗಾಗಬೇಡಿ, ವ್ಯಾಮೋಹವನ್ನು ತೊರೆದು ಬದುಕಿ ಅನ್ನುವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆ ಈಶ್ವರರ ಆಶೀರ್ವಾದ ಕೂಡ ಇಲ್ಲಿ ಇರೋವಂಥದ್ದು, ನಂದಿಯ ಆಶೀರ್ವಾದ ಕೂಡ ಇಲ್ಲಿ ಇರೋವಂಥದ್ದು. ಗೊತ್ತಿಲ್ಲ, ಚಾಮುಂಡಿ ಬೆಟ್ಟದಲ್ಲಿ ಇರೋವಂಥ ನಂದೀಶ್ವರ ಆ ಬಸವಣ್ಣನ ಎನರ್ಜಿ ಇಲ್ಲಿ ಬರ್ತಾ ಇದೆ. ಯಾರೆಲ್ಲ ಈ ವಿಡಿಯೋನ ಅಥವಾ ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ, ಒಂದು ಸಲ ಒಂದು ಭೇಟಿನ ಮಾಡಿ ಬನ್ನಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಒಂದು ಆಟನ ಆಡ್ತಾಯಿದ್ರು ಅಥವಾ ನಿಮಗೆ ಒಂದು ತೊಂದರೆಗಳನ್ನು ಕೊಡ್ತಾಯಿದ್ರು ಅದು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು.
ಏನು ನೀವು ನನ್ನನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ, ನಮ್ಮನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ ಅಂತ ನೀವೇನು ಕೊರಗ್ತಾ ಇದ್ದೀರಾ, ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳೋ ಅಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ. ನಂದಿಯವರ ಆಶೀರ್ವಾದ ಕೂಡ ಇದೆ, ಶಿವ ಪಾರ್ವತಿಯ ಆಶೀರ್ವಾದ ಕೂಡ ಇರುವಂಥದ್ದು, ಮದುವೆ ಆಗುವಂಥದ್ದು ಇದೆ. ಡಿಸೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಜನಕ್ಕೆ ಮದುವೆ ಆಗುವಂಥದ್ದು ಇದೆ, ಪ್ರಪೋಸಲ್ ಬರುವಂಥದ್ದು ಇದೆ. ಈಶ್ವರ ಪಾರ್ವತಿ ಅಂತ ಜೋಡಿಗಳು ಮದುವೆ ಆಗುವಂಥದ್ದು ಇಲ್ಲಿ ಬರ್ತಿರೋವಂಥದ್ದು ಖಂಡಿತವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ನೀವು ಯಾವ ಒಂದು ದಾರಿನಲ್ಲಿ ಹೋಗ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ, ಆ ದಾರಿ ಸರಿಯಾಗಿದೆ, ಸರಿಯಾದ ಮಾರ್ಗದಲ್ಲೇ ನೀವು ಹೋಗ್ತಾ ಇದ್ದೀರಾ. ಕೆಲವೊಂದು ಸಲ ನಿಮಗೆ ಅನಿಸುತ್ತೆ, ನಾನು ಸರಿಯಾದ ದಾರಿನಲ್ಲಿ ಇದ್ದೀನ, ಸರಿಯಾದ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀನ, ನಾನು ಮಾಡ್ತಿರೋಂಥ ಕೆಲಸ ಸರಿಯಾಗಿದೆಯಾ ಅಂತ ನಿಮ್ಮಲ್ಲಿ ನೀವೇ ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ಕೊಂಡಿರುವಂಥದ್ದು ಇದೆ. ಆದರೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾವುದೇ ರೀತಿಯ ಅನುಮಾನಗಳನ್ನು ಕೂಡ ಪಡೋದಕ್ಕೆ ಹೋಗ್ಬಿಡಿ. ಸರಿಯಾದ ಮಾರ್ಗದಲ್ಲಿ ಇದ್ದೀರಾ, ನಿಮ್ಮಿಂದ ತುಂಬ ಜನಕ್ಕೆ ಮಾರ್ಗದರ್ಶನನೂ ಕೂಡ ಕೊಡ್ತಾ ಇದ್ದೀರಾ. ಅದರಿಂದ ಸರಿಯಾದ ದಾರಿನಲ್ಲಿ ಇರೋರು ಯಾವುದೇ ರೀತಿ ಯೋಚನೆನ ಮಾಡದೆ ನಿಮ್ಮ ದಾರಿನಲ್ಲಿ ನೀವು ಮುಂದುವರಿರಿ. ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಅನ್ನೋದನ್ನು ಕಾಣ್ತೀರಾ. ನಿಮ್ಮ ನಾಲೆಜ್ ಏನು ಅನ್ನೋದನ್ನು ತುಂಬ ಜನಕ್ಕೆ ತಿಳಿಸ್ಬೇಕಾಗಿದೆ, ತುಂಬ ಜನ ತಿಳ್ಕೊಬೇಕಾಗಿದೆ. ನಿಮ್ಮನ್ನು ಯಾರೆಲ್ಲ ಒಂದು ಕಸವಾಗಿ ಕಾಣ್ತಾ ಇದ್ದಾರೆ ಅವ್ರಿಗೆ ನೀವೇನು ಅನ್ನೋದನ್ನು ತಿಳಿಸ್ಬೇಕಾಗಿದೆ. ಅದರಿಂದ ದಯವಿಟ್ಟು ನಿಮ್ಮ ಗೋಲ್ ಕಡೆ ಗಮನನ ಕೊಡಿ, ನಿಮ್ಮ ದಾರಿಯ ಕಡೆ ಗಮನನ ಕೊಡಿ, ನೀವು ಹೋಗ್ತಾ ಇರೋಂಥ ದಾರಿ ಕಡೆ ಗಮನ ಕೊಡಿ. ಖಂಡಿತವಾಗ್ಲೂ ಅದೇ ನಿಮ್ಮನ್ನು ಯಾರೆಲ್ಲ ಕಸವಾಗಿ ಕಾಣ್ತಾ ಇದ್ದಾರೆ ಅವ್ರಿಗೆ ಉತ್ತರವಾಗಿ ನಿಲ್ಲಿಸುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು ಮಿಥುನ ರಾಶಿಯವರಿಗೆ. ಓಕೆ, ಉಸಿರನ್ನು ತುಂಬಾ ಬಿಗಿ ಹಿಡಿತೀರಾ. ಉಸಿರನ್ನು ದಯವಿಟ್ಟು ಆ ರೀತಿ ಉಸಿರನ್ನು ಬಿಗಿ ಹಿಡಿದು ಉಸಿರಾಡೋದಕ್ಕೆ ಹೋಗ್ಬಿಡಿ. ಉಸಿರಾಟದಲ್ಲೂ ತುಂಬ ಸಮಸ್ಯೆ ಆಗಿರೋವಂಥದ್ದು ಇದೆ ನಿಮಗೆ. ಆದ್ದರಿಂದ ದಯವಿಟ್ಟು ನೆಮ್ಮದಿಯಿಂದ ಆರಾಮಾಗಿ ಉಸಿರಾಟನ ಮಾಡಿ ಉಸಿರಾಡಿ. ಸರಿಯಾದ ಸಮಯ ಅನ್ನೋದು ಖಂಡಿತವಾಗ್ಲೂ ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ. ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಆರಾಮಾಗಿ ಉಸಿರಾಡಿ ಅನ್ನುವಂಥದ್ದು. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರೋ ಅಂಥ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಬರುತ್ತೆ ಈ ಡಿಸೆಂಬರ್ ತಿಂಗಳಿನಲ್ಲಿ. ನೀವು ಅಂದ್ಕೊಂಡಿರಲ್ಲ, ನನ್ನ ಲೈಫಲ್ಲಿ ಈ ರೀತಿ ಬದಲಾವಣೆ ಬರುತ್ತೆ ಅಂತ ಅಂದ್ಕೊಂಡೇ ಇರೋಲ್ಲ. ಆ ರೀತಿ ಈ ಡಿಸೆಂಬರಲ್ಲಿ ಬರುವಂಥ ಅಮಾವಾಸ್ಯೆಯ ನಂತರ ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ, ಪವರ್ಫುಲ್ ಚೇಂಜ್ ಅನ್ನೋದು ನಿಮಗೆ ಸಿಗುತ್ತೆ. ನಿಮಗೆ ಒಂದು ಪವರ್ ಕೂಡ ಸಿಗುವಂಥದ್ದು ಇದೆ. ಏನೆಲ್ಲ ನೀವು ನನ್ನ ಪವರ್ನ ನಾನು ಕಳ್ಕೊಂಡ್ಬಿಟ್ಟೆ, ನನಗೆ ಯಾವುದೇ ರೀತಿಯ ಪವರ್ ಇಲ್ಲ ಅಂತ ಯೋಚನೆ ಮಾಡ್ತಾರೆ, ಖಂಡಿತವಾಗ್ಲೂ ನಿಮ್ಮ ಪವರ್ ನಿಮಗೆ ಮತ್ತೆ ಸಿಗುವಂಥದ್ದು ಇದೆ. ನಿಮಗೆ ಆಗಿರೋಂಥ ಒಂದು ನೆಗೆಟಿವಿಟಿ ಎಲ್ಲ ರೀತಿಯ ನೆಗೆಟಿವಿಟಿ ಕೂಡ ರಿಲೀಸ್ ಆಗೋವಂಥದ್ದು ಇದೆ. ರಿಲೀಸ್ನ ನೀವು ಮಾಡ್ತೀರಾ, ಖಂಡಿತವಾಗ್ಲೂ ಆ ಭಗವಂತ ಕೂಡ ರಿಲೀಸ್ ಅನ್ನೋದನ್ನು ಮಾಡ್ತಾರೆ. ಕೆಲವೊಬ್ಬರು ಇಲ್ಲಿ ತುಂಬಾ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬದುಕ್ತಾ ಇದ್ರಿ, ಆ ಅಡ್ಜಸ್ಟ್ಮೆಂಟಿಂದ ಹೊರಗೆ ಬನ್ನಿ. ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಗೆ ಇಲ್ಲೂ ಕೂಡ ಕರ್ಕಾಟಕ ರಾಶಿಯವರು, ಮೀನ ರಾಶಿಯವರು, ತುಲಾ ರಾಶಿಯವರು, ಈ ಮಿಥುನ ರಾಶಿಯವರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಕ್ಯಾನ್ಸರ್ ಅವರು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಕಂಪ್ಲೀಟಾಗಿ ಒಬ್ಬ ವ್ಯಕ್ತಿನ ನಂಬಿ ಮೋಸ ಹೋಗಬೇಡಿ. ಯಾವುದೇ ರೀತಿಯ ವ್ಯಕ್ತಿಗಳನ್ನು ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಧ್ಯಾನನ ಮಾಡಿ. ಖಂಡಿತವಾಗ್ಲೂ ನೀವಿರೋದೇ ಎಲ್ಲರಿಗೂ ನ್ಯಾಯನ ಕೊಡಿಸೋದಕ್ಕೆ. ಮತ್ತು ನಿಮ್ಮ ಜೀವನದಲ್ಲಿ ನನಗೆ ನ್ಯಾಯ ಸಿಗ್ತಾಯಿಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ನ್ಯಾಯ ಅನ್ನೋದು ಸಿಗುತ್ತೆ. ನೀವೇ ವಿನ್ ಕೂಡ ಆಗ್ತೀರ. ನಿಮ್ಮ ಜೀವನದಲ್ಲಿ ಗೆಲುವು ಅನ್ನೋದು ನಿಮಗೆ ಸಿಗುತ್ತೆ. ನಿಮ್ಮ ಪರ್ಸ್ನಲ್ ಇಶ್ಯೂಸನ್ನು ಬಿಟ್ಟು ನಿಮ್ಮ ಆಸೆ ಕನಸುಗಳನ್ನು, ನಿಮ್ಮ ಗೋಲನ್ನು ನೀವು ರೀಚ್ ಆಗ್ತೀರಾ. ಖಂಡಿತವಾಗ್ಲೂ ನಿಮ್ಮ ಏನು ಪರ್ಸ್ನಲ್ ಸಮಸ್ಯೆ ಅನ್ನೋದು ಇದೆ, ನಿಮ್ಮ ಜೀವನದಲ್ಲಿ ಇರೋ ಸಮಸ್ಯೆಗಳನ್ನು ಹೊರತುಪಡಿಸಿ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆನ ಕಾಣ್ತೀರಾ, ಒಂದು ಗೆಲುವನ್ನು ಕಾಣ್ತೀರಾ. ಖಂಡಿತವಾಗ್ಲೂ ಅದ್ರ ಕಡೆ ಗಮನನ ಕೊಡಿ ಅನ್ನೋ ಮೆಸೇಜಲ್ಲಿ ಬರ್ತಾ ಇದೆ. ಬನ್ನಿ ಟ್ಯಾರೋ ಗೈಡೆನ್ಸ್ ಏನು ಕೊಡ್ತಾರೆ, ಟ್ಯಾರೋಯಿಂದ ಏನು ಗೈಡೆನ್ಸ್ ಸಿಗುತ್ತೆ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ನೋಡುವ. ಓಕೆ, ಥ್ಯಾಂಕ್ ಯು. ತುಂಬಾ ತಂದೆ ಬಗ್ಗೆ ಯೋಚನೆನ ಮಾಡ್ತೀರಾ ಮಿಥುನ ರಾಶಿಯವರು. ತಂದೆ ಕಡೆ ತುಂಬಾ ಗಮನನ ಕೊಡ್ತೀರಾ, ತಂದೆ ಕಡೆ ಯೋಚನೆನ ಮಾಡ್ತೀರಾ. ಅವ್ರು ಇದ್ದಿದ್ರೆ ನನ್ನ ಲೈಫಲ್ಲಿ ನಾನು ತುಂಬ ಚೆನ್ನಾಗಿರ್ತಿದ್ದೆ ಅನ್ನೋ ಒಂದು ಯೋಚನೆ ಕೂಡ ಮಾಡುವಂಥದ್ದು ಇದೆ, ಕೊರಗುವಂಥದ್ದು ಇದೆ. ಅರೆ ದಯವಿಟ್ಟು ಕೊರಗೋದಕ್ಕೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅವರ ಆಶೀರ್ವಾದ ನಿಮಗೆ ಯಾವಾಗಲೂ ಸಿಕ್ಕೇ ಸಿಗುತ್ತೆ.
ಕೆಲವರು ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಕೂಡ ಇರೋವಂಥದ್ದು ಇದೆ. ಮತ್ತು ನಮ್ಮ ತಂದೆ ನಮ್ಮ ಜೊತೆ ಇದ್ದಿದ್ರೆ ನಾನು ರಾಜ ಅಥವಾ ರಾಣಿ ರೀತಿ ನಾನು ಇರ್ತಿದ್ದೆ, ನನ್ನ ಜೀವನದಲ್ಲಿ ನಾನು ತುಂಬ ಮುಂದುವರಿತಿದ್ದೆ, ತುಂಬ ಚೆನ್ನಾಗಿರ್ತಿದ್ದೆ ಅಂತ ಅಂದ್ಕೊಂಡು ನಿಮ್ಮ ತಂದೆನ ನೀವು ಮಿಸ್ ಮಾಡ್ಕೊಳ್ಳೋ ಅಂಥದ್ದು ಕೂಡ ಇದೆ. ಆದರೆ ದಯವಿಟ್ಟು ಯಾವುದೇ ರೀತಿಯ ಮಿಸ್ಸಿಂಗ್ ಎನರ್ಜಿನಲ್ಲಿ ನೀವು ಇರೋದಕ್ಕೆ ಹೋಗ್ಬಿಡಿ. ನಿಮ್ಮ ತಂದೆಯ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತೆ, ನಿಮ್ಮ ಮೇಲೆ ಖಂಡಿತವಾಗ್ಲೂ ಇರುತ್ತೆ. ಅವ್ರು ಯಾವಾಗಲೂ ನಿಮ್ಮ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೊತೆನೇ ಇರ್ತಾರೆ. ನೀವು ಅವರ ಸ್ಥಾನದಲ್ಲಿ ನಿಂತು ಎಲ್ಲರಿಗೂ ನ್ಯಾಯನ ದೊರಕಿಸ್ಬೇಕು ಅನ್ನೋವಂಥದ್ದೇ ನಿಮ್ಮ ತಂದೆಯ ಒಂದು ಕನಸು, ಆಸೆ ಆಗಿರುತ್ತೆ. ಅದರಿಂದ ದಯವಿಟ್ಟು ನೀವು ಏನು ಒಂದು ತುಂಬಾ ಇಂಡಿಪೆಂಡೆಂಟಾಗಿ ಇರ್ತೀರ, ಎಲ್ಲರಿಗೂ ಒಂದು ನ್ಯಾಯ ದೊರಕಿಸುವಂಥ ವ್ಯಕ್ತಿಗಳೇ ಆಗಿರ್ತೀರ. ಸತ್ಯನ ತಿಳ್ಕೊಂಡು ಎಲ್ಲರಿಗೂ ಸತ್ಯದ ದರ್ಶನ ಮಾಡಿಸುವಂಥ ವ್ಯಕ್ತಿಗಳಾಗಿರ್ತೀರ. ನಿಮ್ಮ ತುಂಬಾ ಪವರ್ಫುಲ್ ವ್ಯಕ್ತಿಗಳಾಗಿರ್ತಾರೆ. ಈ ಡಿಸೆಂಬರ್ ತಿಂಗಳಿನಲ್ಲಿ ತುಂಬ ಮನಸ್ಸಿಗೂ ಕೂಡ ನೋವಾಗುತ್ತೆ. ನಿಮ್ಮನ್ನು ಕೆಲವೊಬ್ಬರು ಇಲ್ಲ ಅನ್ನಿಸೋವಂಥ ಒಂದು ಪ್ರಯತ್ನನ ಮಾಡೋದಕ್ಕೂ ಕೂಡ ಮುಂದುವರಿತಾರೆ. ಆದರೆ ಏನೇ ಮಾಡಿದ್ರು ಕೂಡ ನೀವು ಖಂಡಿತ ಗೆಲ್ತೀರ. ಯಾರು ಇಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದರಲ್ಲಿ ಅವರು ಸೋತು ಹಿಂದಿರುಗಿ ಹೋಗ್ತಾರೆ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಅವರು ಅದರಲ್ಲಿ ಸೋಲ್ತಾರೆ ಹೊರತು ಅವರು ಅದರಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ನಿಮಗೆ ಒಂದು ಡಿವೈನ್ ಆಶೀರ್ವಾದ ಇದೆ, ಡಿವೈನ್ ಗೈಡೆನ್ಸ್ ಅನ್ನೋದು ಕೂಡ ಸಿಗ್ತಾ ಇದೆ. ಯಾರೆಲ್ಲ ಸಿಂಗಲ್ ಪೇರೆಂಟಾಗಿ ನಾನು ಚೆನ್ನಾಗಿರ್ತೀನ, ಮುಂದುವರಿತೀನ, ನಾನು ಜವಾಬ್ದಾರಿ ನಾನು ನಿಭಾಯಿಸ್ತೀನಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಭಾಯಿಸ್ತೀರ. ಎಲ್ಲ ರೀತಿಯ ಒಂದು ಶಕ್ತಿ ಅನ್ನೋದು ನಿಮಗೆ ಸಿಗುತ್ತೆ. ನೀವು ತುಂಬಾ ಪವರ್ಫುಲ್ ವ್ಯಕ್ತಿಗಳಿದ್ದೀರಾ. ನೀವು ತುಂಬಾ ಕ್ರಿಯೇಟಿವಿಟಿಯಾಗಿ ನಿಮ್ಮ ಜೀವನನ ಬದಲಾಯಿಸ್ಕೊತೀರಾ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಅನ್ನೋದನ್ನು ಕೊಡಿ. ಯಾವುದೇ ರೀತಿಯ ಆರೋಗ್ಯದಲ್ಲಿ ಕೇರ್ಲೆಸ್ ಅನ್ನೋದನ್ನು ಮಾಡೋದಕ್ಕೆ ಹೋಗಬೇಡಿ. ನ್ಯಾಯ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆಪರ್ಚುನಿಟಿ ಕೂಡ ನಿಮಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಕೆಲಸ ಕಾರ್ಯವಾಗಿ ಆಗಿರ್ಬೋದು ತುಂಬಾ ಆಪರ್ಚುನಿಟಿ ಅನ್ನೋದು ಸಿಗೋವಂಥದ್ದು ಇದೆ. ಹೊಸ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರೋವಂಥದ್ದು ಇದೆ. ಅದರಲ್ಲಿ ಯಾವುದು ನಿಮಗೆ ಬೇಕು ಬೇಡ ಅನ್ನೋದನ್ನು ನೋಡಿ ಯೋಚನೆ ಮಾಡಿ ಖಂಡಿತವಾಗ್ಲೂ ನಿರ್ಧಾರ ಅನ್ನೋದು ತಗೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ತುಂಬ ಒಂದು ಯಾರೂ ಇಲ್ದಿರೋಂಥ ಒಂದು ನಿರ್ಜಲ ಪ್ರದೇಶಕ್ಕೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನೀವೇನು ಎಲ್ಲದನ್ನು ಕೂಡ ಲೆಟ್ಗೋ ಮಾಡಿ ಯಾವುದೇ ರೀತಿಯ ಮನಸ್ಸಿಗೆ ನೋವಾಗುವಂಥ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮನಸ್ಸಲ್ಲಿ ಇಟ್ಕೊಂಡು ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗಿರೋ ಪರಿಸ್ಥಿತಿಯಿಂದ ನೀವು ಮೂವ್ ಆನ್ ಆದರೆ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಗೆಲುವನ್ನೋದನ್ನು ಕಾಣ್ತೀರಾ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ನಿಮ್ಮ ಜೀವನದಲ್ಲೇ ನೀವು ಮೂವ್ ಆನ್ ಆದರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಬರುತ್ತೆ. ಇರೋ ಕಡೆನೇ ಇದ್ದರೆ ಯಾವುದೇ ರೀತಿಯ ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ತುಂಬ ಜನ ನಿಮ್ಮನ್ನು ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿರೋದೇ ಆ ಕಾರಣಕ್ಕೆ. ನಿಮ್ಮನ್ನು ಅಲ್ಲೇ ಇರೋ ಕಡೆನೇ ಎಂಡ್ ಮಾಡಬೇಕು, ನಿಮ್ಮನ್ನು ಯಾವುದೇ ರೀತಿಯ ಒಂದು ಸ್ಟಾರ್ ಆಗಿ ನೋಡೋದಕ್ಕೂ ಕೂಡ ಅವ್ರಿಗೆ ಇಷ್ಟ ಇಲ್ಲ. ನೀವು ನೀವು ಗೆಲ್ಲಬೇಕು ಅಂತ ನೀವೇನು ಅಂದ್ಕೊಂಡಿದ್ರೆ ಆ ಗೆಲುವು ನಿಮಗೆ ಸಿಗಬಾರ್ದು ಅಂತ ಕೂಡ ತುಂಬ ಜನ ಇಲ್ಲಿ ಇಷ್ಟಪಡ್ತಿರೋ ಅಂಥದ್ದು, ಅನ್ಕೋತಿರೋ ಅಂಥದ್ದು. ಆದ್ದರಿಂದ ದಯವಿಟ್ಟು ಯಾವುದೇ ರೀತಿಯ ಒಂದು ಮನಸ್ಸಿಗೆ ನೋವು ಮಾಡಿಕೊಂಡು ನನ್ನ ಕೈಲಿ ಏನೂ ಆಗಲ್ಲ ಅಂತ ಕೈ ಕಟ್ಟಿ ಕೂರೋದಕ್ಕೆ ಹೋಗಬೇಡಿ. ನೀವು ಹೋಗ್ತಿರೋಂಥ ದಾರಿ, ನೀವು ಆಯ್ಕೆ ಮಾಡ್ಕೊಂಡಿರೋಂಥ ದಾರಿ ಸರಿಯಾದ ರೀತಿಯಲ್ಲಿದೆ, ಸರಿಯಾಗಿದೆ. ಅದರಿಂದ ಆ ದಾರಿನಲ್ಲೇ ಮುಂದುವರಿರಿ. ಖಂಡಿತವಾಗ್ಲೂ ಗೆಲುವು ಅನ್ನೋದು ನಿಮಗೆ ಸಿಗುತ್ತೆ. ನ್ಯಾಯ ಅನ್ನೋದು ನಿಮಗೆ ಆಗುತ್ತೆ. ನೀವೇ ಗೆಲುವು ಕಾಣ್ತೀರಾ. ಒಳ್ಳೆಯ ರೀತಿಯ ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವು ಬಿಗಿನಿಂಗ್ ಕೂಡ ನಿಮ್ಮ ಜೀವನದಲ್ಲಿ ಬರ್ತಿರೋ ಅಂಥದ್ದು. ನೀವು ಏನು ಅನ್ನೋದನ್ನು ಕೂಡ ತುಂಬ ಜನಕ್ಕೆ ತಿಳಿಸುವಂಥ ಟೈಮ್ ಕೂಡ ಬರ್ತಾ ಇದೆ. ಅದರಿಂದ ದಯವಿಟ್ಟು ಯಾವುದೇ ರೀತಿಯ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಯೋಚನೆ ಮಾಡಿ ತುಂಬ ಡಿಪ್ರೆಷನ್ಗೆ ಹೋಗುವಂಥದ್ದು ಕೂಡ ಇದೆ. ಕೂತಿದ್ರು ನಿಂತಿದ್ರು ಯಾರ ಜೊತೆಲಿದ್ರು ಕೂಡ ನಿಮ್ಮನ್ನು ಒಂದೇ ಯೋಚನೆಯಲ್ಲಿ ಇರ್ತೀರ. ಆ ಯೋಚನೆಯಿಂದ ಹೊರಗೆ ಬನ್ನಿ. ಆ ಯೋಚನೆಯಲ್ಲೇ ಇದ್ದರೆ ಖಂಡಿತವಾಗ್ಲೂ ಡಿಪ್ರೆಷನ್ಗೆ ಹೋಗುವಂಥದ್ದು ಇದೆ. ಆ ಯೋಚನೆಗಳನ್ನು ಬಿಟ್ಟುಬಿಡಿ. ಯೋಚನೆಗಳನ್ನು ಬಿಟ್ಟು ಮುಂದುವರಿರಿ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಹಾಗಾದರೆ ಮಾತ್ರ ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಸಾಧಿಸ್ತೀರಾ ಅನ್ನೋಂಥ ಮೆಸೇಜಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ನೋಡಿ, ಆಗಲೇ ಹೇಳಿದಾಗೆ ಇನ್ನೊಂದನೇ ಎನರ್ಜಿನಲ್ಲಿ ನೀವು ಇರ್ತೀರಾ. ನಿಮಗೆ ಈ ಯಾವ ರೀತಿ ಅಂದರೆ ಶಿವ ಪಾರ್ವತಿ ಹೇಗೆ ಇಬ್ಬರು ಒಬ್ಬರೇನೋ ಅದೇ ರೀತಿ ಗಂಡು ಹೆಣ್ಣು ಎರಡರ ಶಕ್ತಿ ಕೂಡ ನಿಮ್ಮಲ್ಲಿ ಇದೆ. ಎರಡರ ಶಕ್ತಿ ಕೂಡ ನಿಮ್ಮಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಆಗುವಂಥದ್ದು ಇದೆ. ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡಲೇಬೇಕಾಗುತ್ತೆ. ಆರೋಗ್ಯನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಸರಿಯಾದ ಮೆಡಿಸನ್ ಅನ್ನೋದನ್ನು ತಗೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನೀವೇನು ಅನ್ನೋದನ್ನು ನೀವು ಒಂಥರ ಈ ಮಿಥುನ ರಾಶಿಯವರು ಗೊತ್ತಿಲ್ಲ, ಇಲ್ಲಿ ಬರ್ತಾ ಇದೆ, ಅಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ದೇವರ ಒಂದು ಅಂಶ ಅಂತ ಅನ್ಕೋಬೋದು.
ದೇವರ ಒಂದು ಅಂಶ ಅಂತ ಅನ್ಕೋಬೋದು, ಅಥವಾ ದೇವರ ಆಶೀರ್ವಾದದಿಂದ ಹುಟ್ಟಿರೋ ಅಂಥವ್ರು ಅಂತ ಕೂಡ ಹೇಳ್ಬೋದು. ಅಷ್ಟು ಆಶೀರ್ವಾದ ನಿಮಗೆ ಇದೆ. ಅದರಿಂದನೇ ಕೂಡ ಅಷ್ಟೇ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಿರೋ ಅಂಥದ್ದು. ಆದ್ದರಿಂದ ದಯವಿಟ್ಟು ನಿಮ್ಮ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗುತ್ತೆ. ನಿಮ್ಮ 7 ಚಕ್ರ ಪೂರ್ತಿ ಬ್ಲಾಕೇಜ್ ಆಗುವಂಥದ್ದು ಕೂಡ ಇದೆ. ಆದ್ದರಿಂದ 7 ಚಕ್ರ ಹೀಲಿಂಗನ್ನು ಮಾಡಿ, ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ, ಧ್ಯಾನನ ಮಾಡಿ. ಆದಷ್ಟು ನಿಮ್ಮ ಹೆಲ್ತನ್ನು ದಯವಿಟ್ಟು ನಿಮ್ಮ ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ. ಕೇರ್ಲೆಸ್ ಅನ್ನೋದನ್ನು ಮಾಡೋದಕ್ಕೆ ಹೋಗಬೇಡಿ. ಒಂದು ಟ್ರಕ್ಕಿಂಗ್ ಹೋಗಿ ಬನ್ನಿ, ಒಂದು ಅಡ್ವೆಂಚರ್, ಒಂದು ಪರಿಸರದ ಕಡೆ, ಅಥವಾ ಒಂದು ಏನು ಹೇಳ್ಬೋದು, ಈ ಕಾಡು ಮೇಡು ಅಂತ ಬೆಟ್ಟ ಎಲ್ಲ ಏನಿದೆ ಆಗಲೂ ಕೂಡ ಅದೇ ಕಾರ್ಡ್ ಬಂದಿದೆ. ಒಂದು ಟ್ರಾವೆಲಿಂಗ್ ಅನ್ನೋದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ, ಮೈಂಡಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ರೀತಿಯ ಸಮಾಧಾನ ಅನ್ನೋದು ಸಿಗುತ್ತೆ. ಪೀಸ್ಫುಲ್ ಮೈಂಡ್ ಅನ್ನೋದು ನಿಮ್ಮದಾಗುತ್ತೆ. ಆದ್ದರಿಂದ ದಯವಿಟ್ಟು ಒಂದು ಟ್ರಕ್ಕಿಂಗನ್ನು ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಬರ್ತಾ ಇದೆ. ದಯವಿಟ್ಟು ಯೋಚನೆ ಮಾಡಿಕೊಂಡು ನೀವು ಆಸ್ಪತ್ರೆ ಸೇರೋ ಪರಿಸ್ಥಿತಿಗೆ ಹೋಗಬೇಡಿ. ಆಸ್ಪತ್ರೆ ಸೇರೋವಂಥ ಒಂದು ಪರಿಸ್ಥಿತಿಗೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಏನು ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಒಳ್ಳೆಯ ದಿನಗಳ ಬಾಗಿಲು ತೆರೆದಿದೆ. ನೀವು ಹಾರಾಡಬೇಕು ಅಷ್ಟೇ. ನೀವು ಹಾರಾಡೋದೊಂದೇ ಬಾಕಿ ಇರೋವಂಥದ್ದು. ನಿಮ್ಮನ್ನು ನೀವು ತಿಳ್ಕೊಂಡು, ನಿಮ್ಮ ಶಕ್ತಿ ಏನು, ನಿಮ್ಮ ಸ್ಟ್ರೆಂತ್ ಏನು, ನೀವೇನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದ್ರ ಕಡೆ ಗಮನನ ಕೊಟ್ಟು ನೀವು ಮುಂದುವರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ನನಗಿಲ್ಲಿ ಪೂರ್ತಿ ಏಂಜಲ್ಸ್ ಎನರ್ಜಿ ಬರ್ತಾಯಿದೆ. ಖಂಡಿತವಾಗ್ಲೂ ನಿಮ್ಮನ್ನು ಏಂಜಲ್ಸ್ ಕಾಯ್ತಾ ಇರ್ತಾರೆ, ಕಾಪಾಡ್ತಾರೆ ಅನ್ನುವಂಥದ್ದು ಬರ್ತಾಯಿದೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟ ಇದೆ ಅದನ್ನೆಲ್ಲ ಹೊಡೆದು ಏಂಜಲ್ಸು ನಿಮ್ಮನ್ನು ಹೊರಗೆ ಕರ್ಕೊಂಡು ಬರ್ತಾಯಿದ್ದಾರೆ ಅನ್ನೋ ಒಂದು ಎನರ್ಜಿಯಲ್ಲಿ ಬರ್ತಿರೋ ಅಂಥದ್ದು. ಅದರಿಂದ ದಯವಿಟ್ಟು ಆರೋಗ್ಯ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ತುಂಬಾ ಆರೋಗ್ಯದ ಕಡೆ ಗೊತ್ತಿಲ್ಲ ನನಗೇನೆ ಬರ್ತಿದೆ. ಆರೋಗ್ಯ ತುಂಬಾ ಹಾಳಾಗುವಂಥ ಚಾನ್ಸಸ್ ಇದೆ. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಯಾವುದೇ ರೀತಿಯ ಯೋಚನೆನ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬಾ ಅಳೋವಂಥದ್ದು ಕೂಡ. ದಯವಿಟ್ಟು ಅಳೋದಕ್ಕೆ ಹೋಗಬೇಡಿ, ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಯೋಚನೆನ ಮಾಡ್ದೆಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಟು ನೀವು ಒಂದು ಟ್ರಾವೆಲಿಂಗನ್ನು ಮಾಡಿ ಬಂದ ಮೇಲೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿ ಬದಲಾವಣೆ ಅನ್ನೋದಿದೆ. ಈ ಕಷ್ಟಗಳ ಬಾಗಿಲು ಓಪನ್ ಆಗ್ತಿದೆ, ಬದಲಾವಣೆ ಅನ್ನೋದು ಬರ್ತಾ ಇದೆ. ಅದರಿಂದ ದಯವಿಟ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಡಿಸೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಪ್ಲೀಸ್ ಆರೋಗ್ಯದ ಕಡೆ ಗಮನ ಅನ್ನೋದು ಇರಲಿ. ಖಂಡಿತ ಗೆಲುವು ಅನ್ನೋದು ನಿಮ್ಮದಾಗೇ ಆಗುತ್ತೆ. ಗೆಲುವು ನಿಮ್ಮದೇ ಆಗಿರೋದ್ರಿಂದ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಫೈನಾನ್ಷಿಯಲಿ ತುಂಬಾ ಯೋಚನೆನ ಮಾಡ್ತಾಯಿದ್ದೀರಾ. ತುಂಬ ಹಣದ ಸಮಸ್ಯೆ ಕೂಡ ನಿಮ್ಮನ್ನು ಕಾಡ್ತಿರೋ ಅಂಥದ್ದಿದೆ. ಅರೆ ದಯವಿಟ್ಟು ಯಾವುದೇ ರೀತಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಏನು ಸಿಗಬೇಕು ಅದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಫೈನಾನ್ಷಿಯಲಿ ತುಂಬ ಸಕ್ಸಸ್ಫುಲಿ ಆಗ್ತೀರಾ. ಒಂದು ಲಕ್ಸುರಿ ಲೈಫ್ ಅನ್ನೋದನ್ನು ನೀವು ಬರುವಂಥ ದಿನಗಳಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ. ಇಂಡಿಪೆಂಡೆಂಟಾಗೇ ಕೂಡ ನೀವು ಗೆಲ್ತೀರಾ. ಇಂಡಿಪೆಂಡೆಂಟಾಗಿ ಒಂದು ಲಕ್ಸುರಿ ಲೈಫನ್ನು ನೋಡಿ ನಿಮ್ಮ ಲೈಫಲ್ಲಿ ನೀವು ಗೆಲ್ತೀರಾ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ದಯವಿಟ್ಟು ಯಾವುದೇ ರೀತಿ ಯೋಚನೆನ ಮಾಡಬೇಡಿ. ನನ್ನ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ನೋಡುವ. ಯಾವುದೇ ಸಪೋರ್ಟ್ ಇಲ್ಲದಲೇ ನಿಮ್ಮ ಲೈಫಲ್ಲಿ ನೀವು ಫೈನಾನ್ಷಿಯಲಿ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಓಕೆ, ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲವ್ ಲೈಫ್ ಅಪ್ಡೇಟ್ಸ್ ಏನು ಅಂತ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಇರಲಿ. ನಿಮ್ಮ ಒಂದು ಕಾನ್ಫಿಡೆನ್ಸನ್ನು ಬಿಡೋದಕ್ಕೆ ಹೋಗಬೇಡಿ. ನಿಮ್ಮ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋ ಅಂಥದ್ದು. ಮತ್ತು ಮಕ್ಕಳ ಜೀವನದ ಬಗ್ಗೆ ತುಂಬಾ ಯೋಚನೆನ ಮಾಡ್ತೀರಾ. ಮತ್ತು ನಿಮ್ಮ ಒಂದು ಪರ್ಸನ್ ಹತ್ರ ನೀವು ಮಕ್ಕಳ ರೀತಿಯಲ್ಲಿ ಒಂದು ಬುದ್ಧಿಮಾತನ್ನು ಹೇಳ್ಬೋದು, ಅಥವಾ ಅವರು ನಿಮಗೆ ಒಂದು ಬುದ್ಧಿಮಾತನ್ನು ಹೇಳ್ಬೋದು. ಕೂತು ಮಾತಾಡೋ ಅಂಥದ್ದು ಇದೆ. ಖಂಡಿತವಾಗ್ಲೂ ಲವ್ ಲೈಫಲ್ಲಿ ನೀವು ಏನು ಕೊಡ್ತೀರಾ ಅದು ನಿಮಗೆ ಖಂಡಿತವಾಗ್ಲೂ ಸಿಗೋವಂಥ ಚಾನ್ಸಸ್ ಇದೆ. ನೀವು ನಿಮ್ಮ ಪರ್ಸನ್ಗೆ ಏನು ಕೊಡ್ತೀರಾ ನಿಮ್ಮ ಕಡೆಯಿಂದ ಅದೇ ನಿಮಗೆ ರಿಟರ್ನ್ ಆಗಿ ಸಿಗುತ್ತೆ ಅನ್ನೋವಂಥದ್ದು ಇದೆ. ಕೆಲವರಿಗೆ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಅನ್ನೋವಂಥದ್ದು ಇದೆ. ಯಾರೆಲ್ಲ ಲವ್ ಮಾಡ್ತಾಯಿದ್ದೀರಾ ಅವರು ಈ ಡಿಸೆಂಬರ್ ತಿಂಗಳಿನಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊತೀರಾ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಬನ್ನಿ ಏಂಜಲ್ಸ್ ಏನು ಹೇಳ್ತಾರೆ ನೋಡುವ. ಥ್ಯಾಂಕ್ ಯು ಏಂಜಲ್ಸ್.
ತುಂಬಾ ಏಂಜಲ್ಸ್ ಕಾರ್ಡ್ ತುಂಬಾ ಬಂದಿದೆ. ಆಸ್ಕ್ ಯುವರ್ ಏಂಜಲ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ತುಂಬ ಇಷ್ಟಪಡುವಂಥ ದೇವರನ್ನು ಕೇಳಿ ಅಥವಾ ಏಂಜಲ್ಸನ್ನೇ ಒಂದು ಧ್ಯಾನನ ಮಾಡಿಕೊಂಡು ನನಗೆ ನಿಮ್ಮ ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದು ನಂಬರ್ ರೂಪದಲ್ಲಿ ಅಥವಾ ಒಂದು ಯಾವುದಾದ್ರೂ ಒಂದು ಫೆದರ್ ರೂಪದಲ್ಲೋ ಯಾವುದಾದ್ರೂ ಒಂದು ದೇವರ ರೂಪದಲ್ಲಿ ನನಗೆ ದರ್ಶನನ ಕೊಡಿ, ಒಂದು ಉತ್ತರನ ಕೊಡಿ ಅಂತ ಖಂಡಿತವಾಗ್ಲೂ ನೀವು ಕೇಳ್ಕೊಳ್ಳಿ. ಏಂಜಲ್ಸ್ ಖಂಡಿತವಾಗ್ಲೂ ನಿಮಗೆ ಉತ್ತರನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ. ಲುಕ್ ಸೈನ್, ಬೇರೆ ರೀತಿಯಲ್ಲಿ ಯೋಚನೆನ ಮಾಡಿ, ಬೇರೆ ರೀತಿಯಲ್ಲೇ ನೋಡಿ. ನಿಮ್ಮ ಸಮಸ್ಯೆನ ಈಗ ಏನು ನೋಡ್ತಾ ಇದ್ದೀರಾ ಅದಲ್ಲದೆ ಇನ್ನೊಂದು ಬೇರೆ ರೀತಿಯಲ್ಲಿ ನೋಡಿ ಎನ್ನುವಂಥದ್ದು ಇಲ್ಲಿ ಬರ್ತಿರೋ ನಿಯರ್ ಫ್ಯೂಚರ್. ಯಾವಾಗ ಬೇಕಿದ್ರೂ ನೀವು ಅಂದ್ಕೊಂಡಿರೋವಂಥದ್ದು ಆಗೋವಂಥದ್ದು ಇದೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಕೆಲವೊಬ್ಬರಿಗೆ ವೆಯ್ಟ್ ಅಂತ ಕೂಡ ಇಲ್ಲಿ ಬರ್ತಿರೋವಂಥದ್ದು. ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ, ಬೇರೆ ರೀತಿಯಲ್ಲಿ ನೋಡಿ, ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ. ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬನ್ನಿ ಮಿಥುನ ರಾಶಿಯವರಿಗೆ ನಿಮ್ಮ ಪರ್ಸನ್ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ಮಿಥುನ ರಾಶಿಯವರ ಬಗ್ಗೆ ಅವರ ಪರ್ಸನ್ ಏನು ಫೀಲ್ ಮಾಡ್ತಾರೆ. ಏಂಜಲ್ಸ್ ಪ್ಲೀಸ್ ಆನ್ಸರ್. ಓಕೆ, ನೀನು ನನಗೆ ದ್ರೋಹ ಮಾಡಿದೆ, ಮೋಸ ಮಾಡಿದೆ, ಯಾಕೆ ಎಂದು ಎಂದಾದರೂ ಹೇಳುವೆ ಎಂದು ಕಾಯುತ್ತಿರುವೆ, ನನ್ನ ತಪ್ಪೇನಿದೆ ಎಂದು. ನಿಮ್ಮ ಪರ್ಸನ್ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಬಗ್ಗೆ ಈ ರೀತಿ ಕೇಳೋವಂಥದ್ದು ಇದೆ ನಿಮ್ಮ ಹತ್ರ ಬಂದು. ನೀನು ನನಗೆ ಮೋಸ ಮಾಡಿದೆ, ಆದರೆ ಯಾಕೆ ಮಾಡಿದೆ ಅಂತ ನಾನು ನಿನ್ನ ಕೇಳಬೇಕಾಗಿದೆ, ಇವತ್ತಲ್ಲ ನಾಳೆ ಹೇಳ್ತೀರಾ ಅಂತ ನಿಮ್ಮ ಪರ್ಸನ್ ನಿಮ್ಮನ್ನ ಕೇಳೋವಂಥದ್ದು ಇದೆ. ಕೆಲವೊಂದು ಸಾರಿ ನಮ್ಮವರಿಗಾಗಿ ನಮ್ಮ ಆಸೆ ಕನಸುಗಳನ್ನು ನಾವೇ ಕೊಂದು ಬದುಕಬೇಕಾಗುತ್ತದೆ. ನಾನು ಕೆಲವೊಂದು ಸಾರಿ ನಮ್ಮವರು ನಮಗಾಗಿ ಅವರ ಆಸೆ ಕನಸುಗಳನ್ನು ಕೊಂದುಕೊಳ್ಳುತ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಕೆಲವೊಂದು ಸಲ ನಿಮ್ಮ ಪರ್ಸನ್ ನಿಮಗೋಸ್ಕರ ಅವರ ಆಸೆ ಕನಸುಗಳನ್ನು ಮುಚ್ಚಿಟ್ಟಿರುವಂಥದ್ದಿದೆ. ನೀವು ನಿಮ್ಮ ಪರ್ಸನ್ಗೋಸ್ಕರ ನಿಮ್ಮ ಆಸೆ ಕನಸುಗಳನ್ನು ಮುಚ್ಚಿಟ್ಟಿರುವಂಥದ್ದು ಕೂಡ ಇದೆ. ಅದೆಲ್ಲದನ್ನು ನಿಮ್ಮ ಪರ್ಸನ್ ಈ ಡಿಸೆಂಬರ್ ತಿಂಗಳಿನಲ್ಲಿ ಮೆಲ್ಕು ಹಾಕುವಂಥದ್ದು ಇದೆ. ಬನ್ನಿ ಯಾವ ದೇವರ ಆಶೀರ್ವಾದ ಸಿಗ್ತಾಯಿದೆ ಅಂತ ನೋಡುವ. ಬನಶಂಕರಿ ಅಮ್ಮನವರ ಆಶೀರ್ವಾದ ಸಿಗ್ತಾಯಿದೆ. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ, ಹೇಳೋಕ್ಕಾಗ್ತಿಲ್ಲ. ಓಕೆ, ಬನಶಂಕರಮ್ಮನ ಆಶೀರ್ವಾದ ಸಿಗ್ತಾಯಿದೆ ಮಿಥುನ ರಾಶಿಯವರಿಗೆ. ಯಾರು ಏನೇ ಹೇಳಿದರೂ ಏನೇ ಮಾತಾಡಿದರೂ ಅದರ ಕಡೆ ಗಮನ ಹರಿಸಬೇಡ. ನಿನ್ನ ಗುರಿಯಷ್ಟೇ ನಿನಗೆ ಮುಖ್ಯ ಎಂದು ತಿಳಿದಿರಲಿ. ನಿನ್ನ ಯೋಗ್ಯತೆಯನ್ನು ಯಾರೂ ಅಳೆಯಲಾರರು. ನಿನ್ನ ಸಾಧನೆ ಎಲ್ಲರ ಮಾತುಗಳಿಗೆ ಉತ್ತರವಾಗಬೇಕೇ ಹೊರತು ನಿನ್ನ ಮಾತಿನಿಂದ ಅಲ್ಲ ಎಂಬುದನ್ನು ತಿಳಿ. ಇದು ನನಗೆ ತುಂಬ ಬೇಕಾಗಿರುವಂಥ ಒಬ್ಬರ ರಾಶಿ ಕೂಡ ಮಿಥುನ ರಾಶಿಯಾಗಿದೆ. ಅವ್ರಿಗೂ ಕೂಡ ಒಂದು ಪರ್ಸ್ನಲ್ಲಾಗಿ ಅವ್ರಿಗೆ ಈ ಮೆಸೇಜ್ ಬಂದಿದೆ ಅಂತ ಅಂದ್ಕೊತೀನಿ. ಖಂಡಿತವಾಗ್ಲೂ ಯಾವುದೇ ರೀತಿ ಯೋಚನೆನ ಮಾಡ್ದಲೇ ನಿಮ್ಮ ಯಶಸ್ಸೇ ಅವರಿಗೆ ಉತ್ತರ ಆಗಿ ನಿಲ್ಲಿ ಅಂತ ನಾನು ಕೂಡ ಏಂಜಲ್ಸ್ ಹತ್ರ ಬನಶಂಕರಿ ಅಮ್ಮನ ಹತ್ರ ಕೇಳ್ಕೊತೀನಿ. ದಯವಿಟ್ಟು ಯಾವುದೇ ರೀತಿ ಯೋಚನೆನ ಮಾಡಬೇಡಿ. ಯಾರು ಏನೇ ಹೇಳಿದ್ರು ಕೂಡ ನಾವೇನು ಅನ್ನೋದು ನಮಗೆ ಗೊತ್ತಿರಲಿ. ನಾವು ಮಾಡೋ ಕೆಲಸ ಕಾರ್ಯ ಸಾಧನೆ ಅವ್ರಿಗೆ ಉತ್ತರ ಆಗಿ ಸಿಗಲಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬನಶಂಕರಮ್ಮನ ಆಶೀರ್ವಾದ ಎಲ್ರಿಗೂ ಸಿಗಲಿ ಮಿಥುನ ರಾಶಿಯವರಿಗೆ. ಬನ್ನಿ ಚಾನ್ಸ್ ಮಾಡುವ. ಸಂಗೀತ ಕ್ಷೇತ್ರದಲ್ಲಿ ಯಾರೆಲ್ಲ ಒಂದು ಹೆಸರನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಮಾಡ್ತೀರಾ ಅನ್ನೋವಂಥದ್ದು. ಸಣ್ಣದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿ. ಬಿಸ್ನೆಸ್ಸಲ್ಲಿ ಫ್ಯಾಮಿಲಿನಲ್ಲಿ ಕೂಡ ಗ್ರೋತ್ ಅನ್ನೋದು ಬರ್ತಾ ಇದೆ, ಬಿಸ್ನೆಸ್ಸಲ್ಲಿ ಕೂಡ ಗ್ರೋತ್ ಅನ್ನೋದು ಬರ್ತಿರೋ ಅಂಥದ್ದು. ಮನಸ್ಸಲ್ಲಿ ಯಾವುದೇ ರೀತಿಯ ನೋವುಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮನಸ್ಸಿಗೆ ಒಂದಾದ್ಮೇಲೆ ಒಂದು ನೋವು ಆಗಿ ಆ ಮನಸ್ಸೇ ಬೇಡ ಅನ್ನೋ ರೀತಿಯಲ್ಲಿ ನಿಮಗೆ ಇರೋವಂಥದ್ದಿದೆ. ಆದರೆ ದಯವಿಟ್ಟು ಯಾವುದೇ ರೀತಿಯ ನೋವಿದ್ರೂ ಅದನ್ನೆಲ್ಲದನ್ನು ಹೊರಗೆ ಹಾಕಿ ಮನಸ್ಸನ್ನು ಹಗುರವಾಗಿ ಇಟ್ಕೊಳ್ಳಿ ಅನ್ನೋವಂಥದ್ದಿದೆ. ಅಮ್ಮನ ಆಶೀರ್ವಾದ ಇರೋವಂಥದ್ದು ಇದೆ. ಆ ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನೋವಂಥದ್ದೇ. ಒಂದು ದೃಷ್ಟಿ ನಿವಾರಣೆ ಅನ್ನೋದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಮಿಥುನ ರಾಶಿಯವರಿಗೆ ಒಂದು ಎಸ್ ಆರ್ನ ನೋಡುವ. ನಿಮ್ಮ ಒಂದು ಪ್ರಶ್ನೆಗೆ ಎಸ್ ಆರ್ ನೋಡುವ ಮಿಥುನ ರಾಶಿಯವರಿಗೆ. ಏಂಜಲ್ಸ್ ಪ್ಲೀಸ್. ಆಸ್ಕ್ ಯುವರ್ ಫ್ರೆಂಡ್ಸ್ ಅಂತ ಬರ್ತಾ ಇದೆ. ನಿಮ್ಮ ಸ್ನೇಹಿತರನ್ನ ಕೇಳಿ ಅನ್ನೋ ಒಂದು ಉತ್ತರನ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಮಿಥುನ ರಾಶಿಯವರ ಡಿಸೆಂಬರ್ ಮಂತ್ಲಿ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.